ಹಾಯ್ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಯಾಕಂದರೆ ನಮ್ಮ ಚಾನಲ್ ಇವತ್ತು 1000 ಸಬ್ಸ್ಕ್ರೈಬರ್ಸನ್ನು ಹಿಟ್ ಮಾಡೈತಿ. ಸೊ ತಾವೆಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿರಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಇವತ್ತಿಂದ ವಿಡಿಯೋ ಏನಂತಂದರೆ, ನಾವು ಮನೆ ಮಾಡ್ಕೊಳುವಾಗ ಸಾಕಷ್ಟು ಜನ ನನಗೆ ಕೇಳಿರ್ತಾರೆ, ಯಾವ ಆಯ ಮಾಡ್ಕೊಂಡ್ರೆ ಒಳ್ಳೇದಂದ್ರೆ ಹೊರಾಯ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೋ ಅಥವಾ ಒಳಾಯ ಮಾಡ್ಕೊಂಡ್ರೆ ಕರೆಕ್ಟ್ ಆಕೈತೋ ಅನ್ನೋದನ್ನು ಭಾಳ ಜನ ನನಗೆ ಕೇಳಿರಿ. ಸೊ ಅದನ್ನು ನಾನು ಟೆಕ್ನಿಕಲಿ ಯಾವ ರೀತಿ ಮಾಡ್ಕೊಂಡ್ರೆ ಯಾವ ಥರ ನಮಗೆ ಜಾಗ ಸಿಗ್ತೈತಿ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಮ್ದು ಏನಂತಂದರೆ, ಇದ್ರೊಳಗೆ ಮೆಜರ್ ಹೊರಾಯ ಮಾಡ್ಕೊಂಡಾಗ ಎಷ್ಟು ಜಾಗ, ಆಮೇಲೆ ಒಳಾಯ ಮಾಡ್ಕೊಂಡಾಗ ಎಷ್ಟು ಜಾಗ ಉಳಿತೈತಿ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನಮ್ದು ಫಸ್ಟ್ ಇಲ್ಲಿ ರೆಡ್ ಕಲರ್ದು ನಮ್ದು ಲೈನ್ ಕಾಣ್ತೈತಲ್ಲ, ಅದು ನಮ್ದು ಸೈಟ್ ಬೌಂಡ್ರಿ ಆಗಿರ್ತೈತಿ. ಅಂದರೆ 30 ಫೀಟ್ ನಮ್ದು ಅಗಲ, 40 ಫೀಟ್ ಉದ್ದ ತೊಗೊಂಡಿರ್ತೀವಿ. ಸೊ ಇದ್ರೊಳಗೆ ನಾನು ಆಯ ಅಂದರೆ ಎಲ್ಲರೂ ಕಾಮನ್ನಾಗಿ ಯೂಸ್ ಮಾಡೋದು ಇವಾಗ 21 ಫೀಟ್ ಮತ್ತು 29 ಫೀಟ್ ಇಲ್ಲೇ ಧ್ವಜ ಇದ್ದ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. ಯಾವ ರೀತಿ ನಾವು ಆಯ ಮಾಡ್ಕೊಂಡಾಗ ಅಂದರೆ ಹೊರಾಯ ಮಾಡ್ಕೊಂಡಾಗ ನಮ್ಗೆ ಏನು ಅಡ್ವಾಂಟೇಜು, ಆಮೇಲೆ ಒಳಾಯ ಮಾಡ್ಕೊಂಡಾಗ ನಮ್ಗೆ ಏನು ಅಡ್ವಾಂಟೇಜ್ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತೀನಿ. ಸೊ ಟು ಬಿಗಿನ್ ವಿತ್ ನಾನು ಇಲ್ಲೇ ಫಸ್ಟ್ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ಇಲ್ಲೇ ನಮ್ಮದು ಫಸ್ಟಿಗೆ ಯಾವ ಆಯ ಮಾಡಿರ್ತೀವಿ ನಾವು ಅಂತಂದರೆ ಹೊರಾಯ. ಸೊ ಹೊರಾಯ ಅಂತಂದರೆ ಏನಂತಂದರೆ, ನಮ್ಮದು ಎರಡೂ ಗೋಡೆಗಳು ಇರ್ತವೆ ಮನೆಯದ್ದು. ನಾವು ಹೊರಗಡೆ ತುದಿಯಿಂದ ಈ ಕಡೆ ಹೊರಗಡೆ ತುದಿಗೆ ನಾವು ಟೇಪ್ ತೊಗೊಂಡು ಅಳತೆ ಮಾಡಿದಾಗ 21 ಫೀಟ್ ನಮ್ಮದು ಅಗಲ ಬರಬೇಕು. ಅದೇ ರೀತಿ ನಾವು ಹೊರಗಡೆ ತುದಿಯಿಂದ ಆ ಕಡೆ ಇನ್ನೊಂದು ಎಂಡಿಗೆ ಹೊರಗಡೆ ತುದಿಗೆ ನಾವು ಉದ್ದ ಅಳತೆ ಮಾಡಿದಾಗ 29 ಫೀಟ್ ನಮ್ಮದು ಅದು ಬರಬೇಕು. ಸೊ ಅದು ಏನಾಗ್ತಿತ್ತು ಅವಾಗ ಅಂದರೆ 21 ಫೀಟ್ ಬೈ 29 ಫೀಟಿದ್ದು ಹೊರಾಯದ್ದು ಮನೆ ಆಗ್ತೈತಿ. ಸೊ ಅವಾಗ ನಾವು ನಮಗೆ ಏನು ಅಡ್ವಾಂಟೇಜ್ ಅದನ್ನು ಮಾಡ್ಕೊಂಡಾಗ ಅನ್ನೋದನ್ನು ನಾನು ಇಲ್ಲೇ ತೋರಿಸ್ತೀನಿ. ಹೊರಾಯ ನಾವು ಮಾಡ್ಕೊಂಡಾಗ ಈ ಕಡೆ 9 ಇಂಚು ಗೋಡೆಗೆ ಈ ಕಡೆ 9 ಇಂಚು ಗೋಡೆಗೆ ನಮ್ಮದು ಹೋಗ್ತೈತಿ ಅಂತಂದರೆ ಯಾವ ರೀತಿ ಅನ್ನೋದು ಇಲ್ಲೇ ತೋರಿಸ್ತೇನೆ ನಾನು. ಸೊ ಇಲ್ಲಿ ನಾವು ನೋಡ್ಬೋದು, ಇಲ್ಲೇ ಹೊರಗಡೆಯಿಂದ ಹೊರಗಡೆ 21 ಐತಿ. ಇಲ್ಲೇ ಒಳಗಡೆ ನಾವು ಇಲ್ಲಿ 9 ಇಂಚ್ ವಾಲ್ ಥಿಕ್ನೆಸ್ ನಮ್ದು ಇರ್ತೈತಿ. ಸೊ ಈ ಕಡೆ 9 ಇಂಚ್, ಅದೇ ರೀತಿ ಈ ಕಡೆ 9 ಇಂಚ್ ನಮ್ಮದು ವಾಲ್ ನಮ್ಮದು ಥಿಕ್ನೆಸ್ಸಿಗೆ ನಾವು ತೆಗೆದ್ರೆ ಇನ್ನು ನಮಗೆ ಉಳಿಯೋದು 19.5 ಫೀಟ್. ಹೆಂಗಂತಂದರೆ 9 ಇಂಚ್ ಈ ಕಡೆ 9 ಇಂಚ್ ಈ ಕಡೆ ಅಂದರೆ 18 ಇಂಚ್ ಆಯಿತು. 18 ಇಂಚ್ ಅಂದರೆ 1.5 ಫೀಟ್. ಸೊ 21 1.5 ಫೀಟ್ ನಮ್ದು ಏನಾಗುತ್ತೆ ಅಂದರೆ ಕಂಪ್ರೆಸ್ ಆಗ್ತೈತಿ. ಸೊ ಅವಾಗ ನಮಗೆ ಸಿಗೋದು ಎಷ್ಟು ಅಂದರೆ 19.5 ಫೀಟ್. ಸೊ ಈ 19.5 ಫೀಟ್ ನಮ್ಗೆ ಅಗಲ ಆಯಿತು. ಅದೇ ರೀತಿ ಉದ್ದನೂ ಕೂಡ ನಮ್ಗೆ ಹಿಂದ್ಗಡೆ ವಾಲ್ 9 ಇಂಚು, ಮುಂದ್ಗಡೆ ವಾಲ್ 9 ಇಂಚು ನಾವು ಅದನ್ನು ರೆಡ್ಯೂಸ್ ಮಾಡ್ಕೊಂಡಾಗ ನಮ್ಮ ಒಳಗಡೆಯಿಂದ ಒಳಗೆ ಸಿಗೋದು 29.5 ಒಳಗೆ 1.5 ಫೀಟ್ ಹೋದರೆ 27.5 ಫೀಟ್ ನಮ್ಗೆ ಜಾಗ ಸಿಗ್ತೈತಿ. 29 ಒಳಗೆ 1.5 ಫೀಟ್ ಹೋದ್ರೆ 27.5 ಫೀಟ್ ನಮ್ಗೆ ಜಾಗ ಸಿಕ್ಕಂಗೆ ಆಗ್ತೈತಿ. ಸೊ ಇಲ್ಲಿ ನಾವು ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ನಮ್ಗೆ ಇವಾಗ ಮನೆಗೆ ಎಷ್ಟು ಜಾಗ ಸಿಕ್ಕಂಗೆ ಆಯಿತು, 19.5 ಫೀಟ್ ಅಗಲ, 27.5 ಫೀಟ್ ನಮಗೆ ಉದ್ದ ಸಿಕ್ತು. ಅದರೊಳಗೆ ನಾವು ಇವಾಗ ಮನೆ ಮಾಡ್ಕೋಬೇಕು. ಸೊ ಅದನ್ನು ಯಾವ ರೀತಿ ಅನ್ನೋದನ್ನು ಇಲ್ಲಿ ನೋಡ್ಬೋದು. ಲಿವಿಂಗ್ ರೂಮಿಗೆ ನಾವು ಯಾವ ರೀತಿ ಜಾಗ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಅಂದರೆ, ಅಗಲ 10 ಫೀಟ್ ನಾವು ತೊಗೊಂಡಿರ್ತೀವಿ. ಸೊ ಇಲ್ಲಿ ನಾವು 10 ಫೀಟ್ ತೊಗೊಂಡು ಕಿಚನ್ಗೆ ನಾವು ಇಲ್ಲೇ ಮತ್ತು ಲಿವಿಂಗ್ ರೂಮ್ ಮಧ್ಯೆ ಒಂದು ಗೋಡೆಯನ್ನು ಕೊಟ್ಟಿರ್ತೀವಿ. ಅದು ನಮ್ಮದು 6 ಇಂಚ್ ಅಂತೇಳಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ 10 + 6 ಇಂಚ್ ಅಂದರೆ 10.5 ಫೀಟ್ ನಮಗೆ ಇಲ್ಲೇ ಹೋಯಿತು. ನೆಕ್ಸ್ಟ್ ಇಲ್ಲೇ ಕಿಚನ್ನಿಗೆ ನಾವು 9 ಫೀಟ್ ಅಗಲ ತೊಗೊಂಡಿರ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಮ್ಮದು 19.5 ಫೀಟ್ ಟೋಟಲ್ ಆಗಿ ಇಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ದಂಗೆ ಆಗ್ತೈತಿ. ನೆಕ್ಸ್ಟ್ ಇಲ್ಲೇ ಕಿಚನ್ ಒಳಗೆ ನಾವು ಏನು ಮಾಡಿರ್ತೀವಿ ಅಂದರೆ ಒಂದು ಪೂಜಾ ರೂಮನ್ನ ಪ್ರೊವೈಡ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಯಾವ ರೀತಿ ಮಾಡಿರ್ತೀವಿ ಅಂದರೆ, ಪೂಜಾ ರೂಮ್ ಅಗಲನ 3 ಫೀಟ್ ತೊಗೊಂಡಿರ್ತೀವಿ. ಸೊ ಇವಾಗ ನಮ್ದು ಎಷ್ಟೈತಿ, ಕಿಚನ್ ಟೋಟಲಾಗಿ 9 ಐತಿ. 9ರಾಗ 3 ಹೋದ್ರೆ ಇನ್ನು 6 ಫೀಟ್ ನಮ್ಗೆ ಜಾಗ ಉಳಿತೈತಿ. 6 ಫೀಟ್ ಒಳಗೆ ಕಿಚನ್ ಮತ್ತು ಪೂಜಾ ರೂಮ್ ಮಧ್ಯೆ ಒಂದು ವಾಲ್ ಬಂದಿರ್ತೈತಿ. ಸೊ ಅದು 6 ಇಂಚ್ ಇಲ್ಲಿ ಹೋಯ್ತು. ಇನ್ನು ನಮ್ಗೆ ಕಿಚನ್ ಒಳಗಿಂದ ಒಳಗೆ ಸಿಗೋದು 5.5 ಫೀಟ್. ಸೊ 5.5 ಫೀಟ್ ನಮಗಿದು ಸಣ್ಣದಾಕೈತೆ ಅಂತೇಳಿ ಅನಿಸಿದ್ರೆ ಯಾವ ರೀತಿ ನಾವು ಇದನ್ನು ಇನ್ನೊಂದು ಚೂರು ಜಾಸ್ತಿ ಮಾಡ್ಕೋಬೋದು ಅಂದರೆ, ಈ ವಾಲ್ ಏನೈತಲ್ಲ ಇದನ್ನು ನಾವು ತೆಗೆದು ಪೂಜಾ ರೂಮಿಗೆ ನಾವು ಇಂಟೀರಿಯರ್ ಒಳಗೆ ನಾವು 3 ಫೀಟ್ ಬರುವಂಗೆ ನಾವು ಮಾಡಿಕೊಂಡ್ರೆ ನಮ್ಗೆ ಇಲ್ಲೇನಾಗುತ್ತೆ ಅಂದ್ರೆ ಅವಾಗ 6.5 ಫೀಟ್ ಇಲ್ಲೇ ನಮಗೆ ಉದ್ದ ಸಿಕ್ಕಂಗೆ ಆಗ್ತೈತಿ. ಸೊ ಅವಾಗ ಏನಂದರೆ ಈ ನಮ್ದು ವಾಲ್ 6 ಇಂಚ್ ಸಿಗ್ತೈತಿ. ಸೊ ಅವಾಗ ಇದೇನಾಗುತ್ತೆ ಅಂದ್ರೆ 6 ಫೀಟ್ ಆಯಿತು. ಇನ್ನು ನಾವು ಇಲ್ಲೇ ಇಂಟೀರಿಯರ್ ಒಳಗೆ 2.5 ಫೀಟ್ ನಾವು ಪೂಜಾ ರೂಮ್ ಮಾಡಿಕೊಂಡ್ರೆ ಇನ್ನೊಂದು 6 ಇಂಚ್ ನಮಗೆ ಇಲ್ಲಿ ಜಾಸ್ತಿ ಸಿಗ್ತೈತಿ. ಅವಾಗ ಏನಾಗುತ್ತೆ ಅಂದ್ರೆ 6.5 ಫೀಟ್ ಇಲ್ಲಿ ನಮ್ಗೆ ಒಳಗಿಂದ ಒಳಗೆ ಸಿಗುತ್ತೆ. ಸೊ ಇಲ್ಲ ನಮಗೆ ವಾಲ್ ಬೇಕು ಪೂಜಾ ರೂಮ್ ಮತ್ತು ಕಿಚನ್ ಮಧ್ಯೆ ಅಂತಂದರೆ ಈ ರೀತಿ ಮಾಡ್ಕೊಂಡಾಗ 5.5 ಫೀಟ್ ನಮಗಿಲ್ಲಿ ಜಾಗ ಸಿಗ್ತೈತಿ. ನೆಕ್ಸ್ಟ್ ಇಲ್ಲೇ ಹಿಂದ್ಗಡೆ ಬೆಡ್ರೂಮಿಗೆ ಬಂದರೆ 2 ಬೆಡ್ರೂಮ್ನ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂತೇಳಿ ನಾವು ನೋಡೋದಾದರೆ, ಈ ಬೆಡ್ರೂಮ್ ಅಂದರೆ ನಾರ್ತ್ ವೆಸ್ಟ್ ಒಳಗೆ ವಾಯುವ್ಯ ಒಳಗೆ ಒಂದು ಬೆಡ್ರೂಮ್ ಪ್ರೊವೈಡ್ ಮಾಡಿರ್ತೀವಿ. ಅದರದ್ದು ಸೈಜ್ ಎಷ್ಟೈತೆ ಅಂದರೆ 10 ಫೀಟ್ ಅಗಲ ಕೊಟ್ಟಿರ್ತೀವಿ ನಾವು. ಈ ಕಡೆಯಿಂದ ಸೌತ್ ವೆಸ್ಟ್ ಮಾಸ್ಟರ್ ಬೆಡ್ರೂಮ್ನ ಅಂತ ನಾವೇನು ಹೇಳ್ತೀವಲ್ಲ ಅದರದ್ದು ಸೈಜ್ ನಮಗೆ ಇಲ್ಲಿ 9 ಫೀಟ್ ಬರ್ತೈತಿ. ಸೊ ಅದು ಅನಿವಾರ್ಯ. ಯಾಕಂದರೆ ಇಲ್ಲಿ ನಾವು ಈ ಬೆಡ್ರೂಮದ್ದು ಅಗಲ ನಾವು ಚಿಕ್ಕದು ಮಾಡಿಕೊಂಡ್ರೆ
ಹಾಲ್ ನಮ್ದು ಇಲ್ಲೇ ಚಿಕ್ಕದಾಗ್ತೈತಿ. ಇಲ್ಲಿ 10 ಫೀಟ್ ಹಾಲ್ ಇರೋದಕ್ಕೆ ನಮ್ಗೆ ಇಲ್ಲಿ ಬೆಡ್ರೂಮ್ 10 ಫೀಟ್ ಬಂದಿರ್ತೈತಿ. ಸೊ ಈ ಬೆಡ್ರೂಮ್ ನಾವೇನರ 9 ಫೀಟ್ 8 ಫೀಟ್ ಮಾಡ್ಕೊಂಡ್ರೆ ಹಾಲು ಕೂಡ ನಮ್ದು ಇಲ್ಲೇ ಅಲ್ಟ್ರಾಗ ಚೇಂಜಸ್ ಇರ್ತೈತಿ. ಸೊ ಅದು ನಮ್ಗೆ ಏನಂತಂದ್ರೆ ಈ ರೀತಿ ನಾವು ಮಾಡ್ಕೊಂಡಾಗ ನಮ್ಗೆ ಕರೆಕ್ಟಾಗಿ ಅದು ಇಲ್ಲೇ 2 ಡಿಸ್ಟ್ರಿಬ್ಯೂಷನ್ ನಾವು ಬೆಡ್ರೂಮ್ಗೆ ಪ್ಲೇಸ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಆಗ್ತೈತಿ. ನೆಕ್ಸ್ಟ್ ಇದು ಅಗಲ ಆಯಿತು. ಉದ್ದ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಅನ್ನೋದು ಇಲ್ಲಿ ನಾನು ತೋರಿಸ್ತೀನಿ. 15 ಫೀಟ್ ಲಿವಿಂಗ್ ರೂಮು ಉದ್ದ ಇರ್ತೈತಿ ನಮ್ದು. ಸೊ 15 ಫೀಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬೆಡ್ರೂಮ್ ಮತ್ತು ಲಿವಿಂಗ್ ರೂಮ್ ಮಧ್ಯೆ ಒಂದು ವಾಲ್ ಇರ್ತೈತಿ. ಅದು 6 ಇಂಚ್ 15.5 ಫೀಟ್ ಆಯಿತು. ನೆಕ್ಸ್ಟ್ ಇಲ್ಲ ಬೆಡ್ರೂಮ್ ನಮ್ಮದು 12 ಫೀಟ್ ಉದ್ದ ತೊಗೊಂಡೇವಿ. ಇಲ್ಲೇನಾಯ್ತು ಅಂದರೆ 27.5 ಫೀಟ್ ನಮ್ಗೆ ಇಲ್ಲೇ ಬೆಡ್ರೂಮ್ಗೆ ಮತ್ತು ಹಾಲ್ ಸೇರಿ ಟೋಟಲ್ ಆಗಿ ಇಲ್ಲಿ ನಮಗೆ ಜಾಗ ಸಿಗ್ತೈತಿ. ಸೊ ಇದು ಆಯಾ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಯಿತು. ನೆಕ್ಸ್ಟ್ ಈ ಸೈಡ್ ನಾವು ಬಂದಾಗ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಅಂದರೆ ಕಿಚನ್ನಿಗೆ 9.5 ಫೀಟ್ ನಾವಿಲ್ಲಿ ಉದ್ದ ತೊಗೊಂಡಿರ್ತೀವಿ. ನೆಕ್ಸ್ಟ್ ಈ ಟಾಯ್ಲೆಟ್ ಗೋಡೆ ಮತ್ತು ಕಿಚನ್ ಮಧ್ಯೆ ಇಲ್ಲಿ ಟಾಯ್ಲೆಟ್ ಮತ್ತು ಕಿಚನ್ ಮಧ್ಯೆ ಒಂದು ಗೋಡೆ ಇದೆ 6 ಇಂಚ್ ಅಂತೇಳಿ ಕನ್ಸಿಡರ್ ಮಾಡಿದರೆ 9.5 ಪ್ಲಸ್ 6 ಇಂಚ್ 10 ಫೀಟ್ ಆಯಿತು. ಇದು ಉದ್ದ 5 ಫೀಟ್ ಐತಿ ಟಾಯ್ಲೆಟ್. ಸೊ ಇಲ್ಲಿ ನಾವು ನೆಕ್ಸ್ಟ್ ಇದು ಒಂದು ಹಾಫ್ ಅಂದರೆ ಎಷ್ಟಾಯ್ತು ಇವಾಗ 15.5 ಫೀಟ್ ಐತಿ ಟೋಟಲ್. ನೆಕ್ಸ್ಟ್ ಇಲ್ಲೇ ನಮ್ಮದು 12 ಫೀಟ್ ಉದ್ದ ಬೆಡ್ರೂಮ್ ಇರ್ತೈತಿ. ಸೊ ಕಂಪ್ಲೀಟ್ ಆಗಿದೆ 27.5 ಫೀಟ್ ನಮ್ಗೆ ಜಾಗ ಇಲ್ಲಿ ನಮ್ಗೆ ಸಿಕ್ಕಂಗೆ ಆಗ್ತೈತಿ. ಸೊ ಈ ರೀತಿ ನಾವು ಇಲ್ಲೇ ಪ್ಲೇಸ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. ಇನ್ನು ನಾವು ಇಲ್ಲೇ ನೋಡ್ಬೋದು ಟಾಯ್ಲೆಟ್ ರೂಮು 5 ಫೀಟ್ ನಮ್ಗೆ ಸಣ್ಣದಾಕೈತಿ ಅಂತೇಳಿ ಅನಿಸ್ತೈತಿ. ಸೊ ಅವಾಗ ನಾವು ಏನು ಮಾಡ್ಕೋಬೋದು ಅಂದರೆ ಇದು ಬೆಡ್ರೂಮ್ನ 12 ಫೀಟ್ ಇದ್ದಿದ್ದು 11 ಫೀಟ್ ಮಾಡ್ಕೊಂಡ್ರೆ ಇದು 6 ಫೀಟ್ ಆಗ್ತೈತಿ ಟಾಯ್ಲೆಟ್ ರೂಮ್ ಉದ್ದ. ಅಥವಾ ನಾವು ಇದನ್ನು 10 ಮಾಡ್ಕೊಂಡ್ರೆ ನಮ್ಗೆ ಅವಾಗ ಏನಾಗುತ್ತೆ ಅಂದರೆ 7 ಫೀಟ್ ಉದ್ದ ಆಕೈತಿ, 5.5 ಫೀಟ್ ಆಗಲ್ಲ ಟಾಯ್ಲೆಟ್. ಸೊ ಇದು ಸಾಕಷ್ಟು ನಮಗೆ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಸೊ ಈ ರೀತಿ ನಾವು ಪ್ಲೇಸನ್ನ ಒಳಗಡೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ವಿ. ಇನ್ನು ಹೊರಗಡೆ ಸೆಟ್ ಬ್ಯಾಕ್ ನಮಗೆ ಎಷ್ಟು ಸಿಗ್ತೈತಿ ಈ ಆಯಾದೊಳಗೆ ಏನಂತಂದ್ರೆ ಹೊರಗಡೆ ನಮಗೆ ಸೆಟ್ ಬ್ಯಾಕ್ ಜಾಸ್ತಿ ಸಿಗ್ತೈತಿ. ಒಳಗಡೆ ಮನೆ ಒಳಗಡೆ ನಮ್ದು ಏನೈತಲ್ಲ ಆ ಜಾಗ ಕಡಿಮೆ ಸಿಗ್ತೈತಿ. ಸೊ ಯಾವ ರೀತಿ ಅಂತಂದು ಇಲ್ಲಿ ತೋರಿಸ್ತೀನಿ. ಸೌತ್ ಸೈಡ್ ನಾನು 3 ಫೀಟ್ ಟೋಟಲ್ ಆಗಿ ಜಾಗ ಬಿಟ್ಟಿರ್ತೀನಿ. ಸೊ ಆ 3 ಫೀಟ್ ಒಳಗೆ ನಾವು ಕಂಪೌಂಡಿಗೆ 6 ಇಂಚ್ ಅಂದ್ರೆ ಅರ್ಧ ಫೀಟ್ ಅಂತೇಳಿ ತೆಗೆದ್ರೆ ಇನ್ನು ನಮ್ಗೆ ಒಳಗಿಂದ ಒಳಗೆ 2.5 ಫೀಟ್ ಜಾಗ ಉಳಿತೈತಿ. ಅದೇ ರೀತಿ ಹಿಂದೂ ಕೂಡ ನಾನು ಇಲ್ಲಿ 3 ಫೀಟ್ ಬಿಟ್ಟಿರ್ತೀನಿ. ಸೊ ಈ 3 ಫೀಟ್ ಅಂದರೆ ಕಂಪೌಂಡಿಗೆ ನಾವು 6 ಇಂಚ್ ತೆಗೆದ್ರೆ ಇನ್ನು 2.5 ಫೀಟ್ ಉಳಿತೈತಿ. ಮೇನ್ ಅಂತಂದ್ರೆ ಇಲ್ಲೇ ನಾವು ನಾರ್ತ್ ಸೈಡ್ 6 ಫೀಟ್ ಜಾಗ ಬಿಟ್ಟಿವಿ. ಸೊ ಈ 6 ಫೀಟನ್ನು ನಾವು ಕಂಪೌಂಡಿಗೆ ಹಾಫ್ ಫೀಟ್ ಅಂತ ತೆಗೆದ್ರು 5.5 ಫೀಟ್ ನಮಗೆ ಇಲ್ಲಿ ಒಳಗಿಂದ ಒಳಗೆ ಸಿಗ್ತೈತಿ. ಸೊ ಇಲ್ಲೇ ನಾವು ಆಯಾದೊಳಗೆ ಮೆಜರ್ ಇದೆ ನಮಗೆ ಇಲ್ಲಿರೋದು ನಾರ್ತ್ ಸೈಡ್. ಯಾಕಂದ್ರೆ ನಾನು ಒಳಾಯ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ. ಇಲ್ಲೇ ನಾವು 6 ಫೀಟ್ ಒಳಗೆ ಇಲ್ಲಿ ಹೊರಗಡೆ ಸ್ಟೇರ್ಕೇಸ್ ನಾವು ಮಾಡ್ಕೋಬೋದು ಕಂಪೌಂಡಿಗೆ ಹಚ್ಕೊಂಡು. ಸೊ ನಮ್ಗೆ ಏನಾಗ್ತೈತೆ ಅವಾಗ ಅಂದರೆ ಸ್ಟೇರ್ಕೇಸ್ ಮಾಡೋಕ್ಕೆ 2 ಆಪ್ಷನ್ ಸಿಗ್ತೈತಿ. ಒಂದು ಇಲ್ಲಿ ಸಿಗ್ತೈತಿ, ಒಂದು ಇಲ್ಲೇ ಸೌತ್ ಈಸ್ಟ್ ಮುಂದ್ಗಡೆ ಸಿಗ್ತೈತಿ, ಇನ್ನೊಂದು ನಾರ್ತ್ ವೆಸ್ಟ್ ವಾಯುವ್ಯದೊಳಗೆ ಹಿಂದ್ಗಡೆ ಸಿಗ್ತೈತಿ. ನೆಕ್ಸ್ಟ್ ನಾವು ಇಲ್ಲೊಂದು ಬ್ಯಾಕ್ ಡೋರ್ ಪ್ರೊವೈಡ್ ಮಾಡಿಕೊಂಡು ಇಲ್ಲಿ ವಾಯುವ್ಯ ಮೂಲೆ ಒಳಗೆ ಒಂದು ಹೊರಗಡೆ ಟಾಯ್ಲೆಟ್ ಕೂಡ ಮಾಡ್ಕೋಬಹುದು. ಇಲ್ಲೇ ಸ್ಟೇರ್ಕೇಸ್ ಮಾಡಿದರೆ ಸ್ಟೇರ್ಕೇಸ್ ಕೆಳಗಡೆ ನಾವು ಟಾಯ್ಲೆಟ್ ರೂಮ್ ಕೂಡ ಕೊಡಬಹುದು. ಸೊ ಇಲ್ಲಿ ಮುಂದ್ಗಡೆ ನಮ್ಗೆ 8 ಫೀಟ್ ಜಾಗ ಸಿಗ್ತೈತಿ. ಇಲ್ಲೇ ನಾವು 6 ಫೀಟ್ ಈ ಸ್ಟೇರ್ಕೇಸಿಗೆ ನಾವು ಕನ್ಸಿಡರ್ ಮಾಡಿದರೆ ಇನ್ನೂ ನಮ್ಗೆ 2 ಫೀಟ್ ಈ ಕಡೆ ಮುಂದೆ ಜಾಗ ಉಳಿತೈತಿ. ಸೊ ಇಲ್ಲೇ ನಾವು ನೋಡ್ಬೋದು 6 ಫೀಟ್ ಇಲ್ಲಿ ನಾವು ತೊಗೊಂಡಿರ್ತೀವಿ, ಇನ್ನೂ ನಮ್ಗೆ 2 ಫೀಟ್ ಇಲ್ಲೇ ಜಾಗ ಉಳಿದಿರ್ತೈತಿ. ಸೊ ಇದು ಹೊರಾಯದ್ದಾಯ್ತು. ಇನ್ನು ಒಳಾಯದ್ದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಳಾಯದೊಳಗೆ ಏನಾಗ್ತೈತೆ ಅಂದರೆ ನಾವು ಒಳಗಡೆ ನಮಗೆ ಜಾಗ ಜಾಸ್ತಿ ಸಿಗ್ತೈತಿ, ಹೊರಗಡೆ ಕಡಿಮೆ ಸಿಗ್ತೈತಿ. ಹೊರಾಯದೊಳಗೆ ಏನಾಕೈತೆ ಅಂದ್ರೆ ಹೊರಗಡೆ ಜಾಗ ಸಿಗ್ತೈತಿ ಬಟ್ ಒಳಗಡೆ ಕಡಿಮೆ ಜಾಗ ಸಿಗ್ತೈತಿ. ಯಾಕಂದ್ರೆ ಮೆಜರ್ ಅಂದರೆ ಇಲ್ಲಿ ತೋರಿಸ್ತೀನಿ. ಇಲ್ಲೇ ನೋಡ್ಬೋದು ಒಳಾಯ ಮಾಡ್ಕೊಂಡಾಗ ನಾವು ಇಲ್ಲಿ ನಮ್ದು ವಾಲ್ ಥಿಕ್ನೆಸ್ ಏನು 9 ಇಂಚ್ ಐತಲ್ಲ ಅದು ಹೊರಗಡೆ ಚಾಚ್ಕೊಂತೈತಿ. ಸೊ ಅವಾಗ ಆ ಕಡೆ ಈ ಕಡೆ 2 ಸೇರಿ ನಮ್ಗೆ 9 ಇಂಚ್ ಅಂದರೆ 18 ಇಂಚ್ ಆಕೈತಿ. ಸೊ ನಮ್ಗೇನಾಗುತ್ತೆ ಅಂದರೆ 1.5 ಫೀಟ್ ನಮಗಿಲ್ಲೇ ಒಳಗಡೆ ಜಾಗ ಸಿಗ್ತೈತಿ. ಸೊ ಅದನ್ನು ಯಾವ ರೀತಿ ನಾವು ಇಲ್ಲೇ ಯುಟಿಲೈಸ್ ಮಾಡಿರ್ತೀವಿ ಅನ್ನೋದನ್ನ ಇಲ್ಲೇ ನಾನು ತೋರಿಸ್ತೀನಿ. ಇಲ್ಲೇ ಮೇಜರ್ ಡಿಫ್ರೆನ್ಸ್ ಏನಂತಂದ್ರೆ ಈ ಒಳಾಯ ಮತ್ತು ಹೊರಾಯಕ್ಕೆ ಇಲ್ಲೇ ನಮ್ಗೆ ಜಾಗ ಒಳಗಡೆ ಕಡಿಮೆ ಸಿಕ್ಕಿರೋದ್ರಿಂದ ನಮಗೆ ಇಲ್ಲೇ ಒಂದೇ ಟಾಯ್ಲೆಟ್ ಮತ್ತು ಡೈನಿಂಗನ್ನು ಪ್ರೊವೈಡ್ ಮಾಡೋಕ್ಕೆ ನಮ್ಗೆ ಆಗಿರೋದಿಲ್ಲ. ಒಂದು ಟಾಯ್ಲೆಟ್ ಮಾತ್ರ ಪ್ರೊವೈಡ್ ಮಾಡಿರ್ತೀವಿ. ಇಲ್ಲೇ ಒಳಾಯದೊಳಗೆ ನಮ್ಗೆ ಡೈನಿಂಗು ಪ್ರೊವೈಡ್ ಮಾಡಿರ್ತೀವಿ, ಅದ್ರ ಜೊತೆಗೆ 2 ಟಾಯ್ಲೆಟ್ ರೂಮನ್ನು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಸೊ ಯಾವ ರೀತಿ ಅಂತಂದು ನಾನು ಇಲ್ಲೇ ತೋರಿಸ್ತೀನಿ. ಸೊ ಫಸ್ಟ್ ನಾವು ಕಿಚನಿಗೆ ಯಾವ ರೀತಿ ಪ್ರೊವೈಡ್ ಮಾಡಿರ್ತೀವಿ ಅಂದರೆ 10.5 ಫೀಟ್ ನಾವಿಲ್ಲಿ ಅಗಲ ಕೊಟ್ಟಿರ್ತೀವಿ. ಈ ಪ್ಲ್ಯಾನ್ ಒಳಗೆ ನಮ್ಮದು ಏನಾಗಿರ್ತೈತೆ ಅಂದರೆ 10 ಫೀಟ್ ಆಗಿರ್ತೈತಿ. ಸೊ ನೆಕ್ಸ್ಟ್ ಇಲ್ಲೇ ನಾವು ಪೂಜಾ ರೂಮನ್ನ ಇಲ್ಲಿ ಕಿಚನ್ ಒಳಗಡೆನ ನಾವು ಪ್ರೊವೈಡ್ ಮಾಡಿರ್ತೀವಿ. 10.5 ಫೀಟ್ ಅಗಲ ಲಿವಿಂಗ್ ರೂಮು ಪ್ಲಸ್ ಇದೊಂದು 6 ಇಂಚಿನ ಗೋಡೆ ಅಂದರೆ 11 ಆಯಿತು. ನೆಕ್ಸ್ಟ್ ಇಲ್ಲಿ ಕಿಚನ್ ಟೋಟಲ್ ನಮ್ಮದು ಲೆಂತ್ ಬಂದು 10 ಐತಿ. ಸೊ 11 + 10 ಅಂದರೆ 21 ಐತೆ. ನೆಕ್ಸ್ಟ್ ಇಲ್ಲಿ ಕಿಚನ್ ಒಳಗೆ 10 ಫೀಟ್ ಅಗಲ ಐತಿ, ಅದರೊಳಗೆ 3 ಫೀಟನ್ನು ನಾವು ಪೂಜಾ ರೂಮಿಗೆ ಕೊಟ್ಟಿವಿ. ನೆಕ್ಸ್ಟ್ ಇನ್ನು ನಮ್ಗೆ 7 ಫೀಟ್ ಉಳಿತು. ಪೂಜಾ ರೂಮು ಮತ್ತು ಕಿಚನ್ ಮಧ್ಯೆ ಒಂದು ಗೋಡೆ ಐತಿ, ಅದು 6 ಇಂಚ್. ಸೊ ನಮ್ಗೆ 6.5 ಫೀಟ್ ಇಲ್ಲಿ ಕಿಚನ್ ಒಳಗೆ ವರ್ಕಿಂಗ್ ಪ್ಲೇಸ್ ನಮ್ಗೆ ಒಳಗಿಂದ ಒಳಗೆ
ಸಿಗುತ್ತೆ. ಸೊ ಈ ರೀತಿ ನಮ್ಗೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಇಲ್ಲಿ ಹಿಂದ್ಗಡೆ ಬಂದರೆ ಬೆಡ್ರೂಮ್ಗೆ ಯಾವ ರೀತಿ ನಾವು ಮಾಡಿರ್ತೀವಿ ಅಂದರೆ 10.5 ಫೀಟ್ ಅಗಲ ಮಾಡಿರ್ತೀವಿ. ನೆಕ್ಸ್ಟ್ ಇಲ್ಲಿ 6 ಇಂಚ್ 2 ಬೆಡ್ರೂಮ್ ಮಧ್ಯೆ ಇರುವಂಥ ಗೋಡೆ, ಅವಾಗ 11 ಆಯಿತು. ಈ 11 ಪ್ಲಸ್ ಇಲ್ಲಿ ನಮ್ಗೆ ಈ ಬೆಡ್ರೂಮ್ದು 10 ಫೀಟ್ ಇರ್ತೈತಿ. ಸೊ 21 ಫೀಟ್ ನಮ್ಗೆ ಟೋಟಲ್ ಇಲ್ಲಿ ಆಯ್ತು. ನೆಕ್ಸ್ಟ್ ಇಲ್ಲೇ ನೋಡ್ಬೋದು ಲಿವಿಂಗ್ ರೂಮು ಉದ್ದ 15 ಐತಿ. ನೆಕ್ಸ್ಟ್ ಇಲ್ಲೇ ಟಾಯ್ಲೆಟ್ ರೂಮು 4 ಐತಿ. 15 4 19 ಐತೆ. ಸೊ ಇಲ್ಲಿ 19, ಈ ಕಡೆ 6 ಇಂಚು ಈ ಕಡೆ 6 ಇಂಚು 20 ಐತೆ. ಸೊ ಇಲ್ಲಿ ನೆಕ್ಸ್ಟ್ ನಮ್ದು ಏನಂತಂದ್ರೆ ಇಲ್ಲೇ ಆ 9 ಫೀಟ್ ನಾವು ಟೋಟಲಾಗಿ ಕನ್ಸಿಡರ್ ಮಾಡಿದಾಗ 29 ಫೀಟ್, ಇಲ್ಲಿ ಉದ್ದ ಇದು 9 ಫೀಟ್ ಐತಿ. ಸೊ ಟೋಟಲ್ 29 ಫೀಟ್ ಆಯಿತು. ಅದೇ ರೀತಿ ಈ ಕಡೆ ನಮ್ದು ಉದ್ದ ಕಿಚನ್ 9.5 ಫೀಟ್ ಐತಿ. ಇಲ್ಲೇ 6 ಇಂಚು ಗೋಡೆ ಅಂದ್ರೆ 10 ಫೀಟ್ ಆಯಿತು. ನೆಕ್ಸ್ಟ್ ಇಲ್ಲೇ 5 ಇಂಚು ನಮ್ದು ಇಲ್ಲೇ ಡೈನಿಂಗಿಗೆ 5 ಫೀಟ್ ಉದ್ದ ಕೊಟ್ಟಿವಿ. ಸೊ 15 ಫೀಟ್ ಆಯಿತು. ಇಲ್ಲೇ 6 ಇಂಚು ಈ ಟಾಯ್ಲೆಟ್ ರೂಮ್ ಗೋಡೆ ಮತ್ತು ಈ ಡೈನಿಂಗ್ ಮಧ್ಯೆ ಇರೋಂಥದ್ದು ಗೋಡೆ ನಮ್ದು ಏನಾಯ್ತು ಅಂದ್ರೆ 6 ಇಂಚ್ ಐತಿ. ಸೊ ಇಲ್ಲಿ ನಮ್ಮದು ಪ್ಲಸ್ 4 ಫೀಟ್ ಪ್ಲಸ್ 6 ಇಂಚ್ ಈ ಗೋಡೆ ಪ್ಲಸ್ 9 ಫೀಟ್ ಎಲ್ಲ ಸೇರಿ ಇದೆ ಎಷ್ಟಾಯ್ತು ಅಂದ್ರೆ ಅಗೇನ್ ನಮ್ಗೆ 29 ಫೀಟ್ ಇಲ್ಲೇ ಜಾಗ ಸಿಗ್ತೈತಿ. ಸೊ ಈ ರೀತಿ ನಮ್ಗೆ ಅಡ್ವಾಂಟೇಜ್ ನೋಡ್ಕೋಬೋದಿಲ್ಲ. ನಮ್ದು ಏನಂತಂದ್ರೆ ಒಳಗಡೆ ನಾವು ಆಯಾ ಮಾಡ್ಕೊಂಡಾಗ ಈ ರೀತಿ ನಮಗೆ ಜಾಗ ಸಾಕಷ್ಟು ಇಲ್ಲಿ ಸ್ಪೇಸಸ್ ಆಗಿ ಅಂದ್ರೆ ಒಂದು ಕಂಪ್ಲೀಟ್ ಮನೆ ನಮಗೆ ಇಲ್ಲೇ ಆಗ್ತೈತಿ. ಬಟ್ ಅದನ್ನೇ ಇಲ್ಲೇ ನಾವು ಹೊರಗಡೆ ಆಯಾ ನಾವು ತೊಗೊಂಡಾಗ ಇದರೊಳಗೂ ಕೂಡ ನಾವು ಇನ್ನೊಂದು ಟಾಯ್ಲೆಟ್ ರೂಮ್ ಮಾಡ್ಕೋಬೋದು. ಬಟ್ ಅದು ಭಾಳ ಸಣ್ಣದಾಗ್ತೈತಿ. ಆಮೇಲೆ ಇದರೊಳಗೆ ಡೈನಿಂಗ್ ಕೂಡ ನಾವು ಇಲ್ಲೇ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಇಲ್ಲಿ ನಾವು ಟಾಯ್ಲೆಟ್ ರೂಮು ನೋಡ್ಬೋದು ಬರೀ 5 ಫೀಟ್ ಉದ್ದ ಕೊಟ್ಟಿವಿ. ಸೊ ಅದಕ್ಕೆ ನಮಗೆ ಬೆಡ್ರೂಮ್ ಇಲ್ಲಿ 12 ಫೀಟ್ ಸಿಕ್ಕವು. ಸೊ ಇದನ್ನು ನಾವೇನಾರ ಟಾಯ್ಲೆಟ್ ರೂಮನ್ನು ಇನ್ನೂ 2 ಫೀಟ್ ಜಾಸ್ತಿ ಮಾಡ್ಕೊಂಡ್ರೆ ಇಲ್ಲಿ 9/10 ಬೆಡ್ರೂಮ್ ಆಕೈತಿ. ಈ ಬೆಡ್ರೂಮ್ 10/10 ಆಗ್ತೈತಿ. ಸೊ ಇದರೊಳಗೆ ನಮ್ಗೆ ಮ್ಯಾಕ್ಸಿಮಮ್ ಜಾಗ ಸಿಗೋದೇ ಇಷ್ಟು. ಸೊ ಈ ಜಾಗಕ್ಕೆ ತಕ್ಕಂಗೆ ನಾವು ಇಲ್ಲಿ ಪ್ಲ್ಯಾನ್ ಮಾಡಿರ್ತೀವಿ. ಅದೇ ರೀತಿ ಇದರೊಳಗೆ ನಮಗೆ ಜಾಗ ಇಲ್ಲಿ ಜಾಗ ಒಳಗಿನ ಜಾಗ ಜಾಸ್ತಿ ಸಿಗ್ತೈತಿ. ಈ ರೀತಿ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಇದರೊಳಗೆ ಮೇಜರ್ ಏನಂದ್ರೆ ಹೊರಗಡೆ ಬಂದಾಗ ಗೊತ್ತಾಕೈತೆ ನಮಗೆ. ಸೊ ಇಲ್ಲಿ ನಾವು ಆಯಾನ ಈ ಕಡೆ ನಾವು ಎಷ್ಟು ಜಾಗ ಬಿಟ್ಟಿರ್ತೀವಿ ಅಂದರೆ 3 ಫೀಟ್ ಬಿಟ್ಟಿರ್ತೀವಿ. ಸೊ ಈ 3 ಫೀಟ್ ಒಳಗೆ 6 ಇಂಚ್ ನಾವು ಕಂಪೌಂಡಿಗೆ ತೆಗೆದ್ರೆ ಇನ್ನು 2.5 ಫೀಟ್ ನಮ್ಗೆ ಈ ಕಡೆ ಉಳಿತೈತಿ. ಹಿಂದೂ ಸೇಮ್ ನಾವು 3 ಫೀಟ್ ಬಿಟ್ಟಿರ್ತೀವಿ. ಕಂಪೌಂಡಿಗೆ ತೆಗೆದ್ರೆ 2.5 ಫೀಟ್ ಆಗ್ತೈತಿ. ಇಲ್ಲೇ ನಮ್ಗೆ ಏನಂತಂದ್ರೆ 4.5 ಫೀಟ್ ಮಾತ್ರ ಜಾಗ ಸಿಕ್ಕಿರ್ತೈತಿ. ಸೊ ಆ 4.5 ಫೀಟ್ ಒಳಗೆ 6 ಇಂಚನ್ನು ನಾವು ತೆಗೆದ್ರೆ ಇನ್ನು 4 ಫೀಟ್ ನಮ್ಗೆ ಒಳಗೆ ಸಿಗ್ತೈತಿ. ಇಲ್ಲೇ ನಾವು ಸ್ಟೇರ್ ಕೇಸ್ ಕೊಡೋದು ಕಷ್ಟ ಆಗ್ತೈತಿ. ಕೊಡ್ಬೋದು 2 ಫೀಟ್ ಈ ಕಡೆ ಬಿಡ್ತು. ಆಮೇಲೆ 2 ಫೀಟ್ ಹಿಂಗೆ ನಾವು ಮೇಲ್ಗಡೆ ಹತ್ಕೊಂಡು ಹೋಗೋದಾಗ ಅಲ್ಲಿ ಕೊಡ್ಬೋದು. ಬಟ್ ಅದು ಚಿಕ್ಕದಾಗ್ತೈತಿ. ಸೊ ಮಾಡ್ಕೊಂಡ್ರೂ ಕೂಡ ನಮಗದು ಸರಿಯಾಗಿ ಯುಟಿಲೈಸ್ ಅದನ್ನು ಮಾಡ್ಕೊಂಡಂಗೆ ಅದು ಆಗೋದಿಲ್ಲ ಸೈಜ್. ಇಲ್ಲೂ ಕೂಡ ನಾವು ಕೆಳಗಡೆ ಟಾಯ್ಲೆಟ್ ರೂಮನ್ನು ಮಾಡ್ಕೋಬೋದು. ಯಾಕಂದರೆ 4.5 ಫೀಟ್ ಜಾಗ ಐತಿ. ನೆಕ್ಸ್ಟ್ ಇದಕ್ಕೆ ಸ್ಟೇರ್ ಕೇಸ್ ಇಲ್ಲೇ ಸೌತ್ ಈಸ್ಟ್ಗೆ ಮುಂದೆನ ನಾವು ಪ್ರೊವೈಡ್ ಮಾಡಿರ್ತೀವಿ. ಇಲ್ಲಿ ಮುಂದ್ಗಡೆ ನಮ್ಗೆ 6.5 ಫೀಟ್ ಇಲ್ಲೇ ಜಾಗ ಸಿಗ್ತೈತಿ. ಕಂಪೌಂಡ್ ಬಿಟ್ಟರೆ ಒಳಗಿಂದ ಒಳಗೆ ನಮ್ಗೆ 6 ಫೀಟ್ ಇಲ್ಲೇ ಜಾಗ ಸಿಗ್ತೈತಿ. ಸೊ ಇದೇನಂತಂದರೆ 21 ಫೀಟ್ 29 ಫೀಟ್ ಆಯಾನ ನಾವು ಯಾವ ರೀತಿ ಮಾಡ್ಕೋಬಹುದು, ಆಮೇಲೆ ಯಾವ ರೀತಿ ನಮ್ಗೆ ಜಾಗ ಉಳಿತೈತೆ ಅಂತಂದು ಇಲ್ಲಿ ನಾನು ತೋರಿಸಿದೆ. ಇನ್ನೊಂದು ಇದು ನಮ್ಮದು ಕಾಲಮ್ ಮಾಡ್ಕೊಂಡಾಗ ಈ ರೀತಿ ನಾವು 6 ಇಂಚ್ ವಾಲ್ ಮಾಡ್ಕೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದಿದೆ. ಇನ್ನು ನಾವು ಲೋಡ್ ಬೇರಿಂಗ್ ಮಾಡ್ಕೊಂಡ್ರೆ ನಮ್ಮದು ಮಧ್ಯದ ವಾಲ್ ಕೂಡ 9 ಇಂಚ್ ಬರ್ತೈತಿ. ಅವಾಗ ನಾವು ಒಳಾಯ ಮಾಡ್ಕೊಂಡ್ರೆ ನಮ್ಮದು ರೂಮ್ಸು ಇನ್ನೂ ಚಿಕ್ಕದಾಗ್ತೈತಿ. ಸೊ ಅವಾಗ ನಾವು ಏನಂತಂದ್ರೆ ಹೊರಾಯ ಮಾಡ್ಕೊಳೋದು ಉತ್ತಮ. ಯಾಕಂದ್ರೆ ನಮ್ಗೆ ಒಳಗಡೆ ಜಾಗ ಜಾಸ್ತಿ ಸಿಗ್ತೈತಿ. ಸೊ ಇದು 21-29 ಫೀಟ್ ಮಾಡಿದಾಗ ನಾವು ಒಳಗಡೆ ಎಷ್ಟು ಸಿಕ್ತು ಹೊರಗಡೆ ಎಷ್ಟು ಸಿಕ್ತು ಅಂತೇಳಿ ನೋಡಿದ್ವಿ. 25 ಫೀಟ್ ಮಾಡ್ಕೊಂಡಾಗ ಯಾವ ರೀತಿ ಬರ್ತಿತ್ತು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಸೊ ತಮಗೆಲ್ಲರಿಗೂ ವಿಡಿಯೋ ಲೈಕ್ ಆಗೈತೆ ಅಂತೇಳಿ ಅನ್ಕೊತೀನಿ. ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದು ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.